ಇದಕ್ಕೊಂದು ಸ್ಥಾನಮಾನ ಸಿಗುವ ಹಾಗೆ ರೀ, ಎಲ್ಲರನ್ನು ಗೌರವಿಸುವ ಹಾಗೆ ಪ್ರತಿಯೊಬ್ಬ ಪರಸ್ಪರ ಒಂದು ಸಹಬಾಳ್ವೆಯನ್ನು ನಡೆಸುವಂಥ ಒಂದು ಧ್ಯೇಯವನ್ನು ಹೊಂದಿದ್ರಿ. ಹೀಗಾಗಿ ಇದು ಒಂದು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾರೆ ಅಂತೇಳಿ ನನಗಂತೂ ಶ್ಲಾಘನೆ ಅನಿಸ್ತದೆ. ನಾವು ಆಯಿತು ಅಡ್ಡಿಲ್ಲ, ಯಾಕಂದರೆ ನೀವು ಜಾತಿ ವ್ಯವಸ್ಥೆನ ಉಂಡವರು ನಿಮಗೆ ಅನಿಸ್ಲಿಕ್ಕೆ ನಾವು ಒಪ್ಪು ನಾವು ಮಾತನ್ನು ಅದಲ್ಲ. ನಾನು ಮತ್ತೆ ಆ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀನಪ್ಪ ಅಂತಂದರೆ, ಕೇವಲ ಅಧಿಕಾರಕ್ಕಾಗಿ ಮತ್ತದಕ್ಕಾಗಿ ನಾವು ಮನಪರಿವರ್ತನೆ ಆಗೋಕ್ಕಿಂತಲೂ ನಿಜವಾಗಿ ನಾವು ಭಾರತೀಯರಲ್ಲಿ ಒಂದು ಪಟಂಗೆ ತೂಕಟಂಗೆ ಹಂಗೆ ಹೀಗೆಲ್ಲ ಹೇಳ್ಕೊಂಡು ಮಾತಾಡಿದ್ದು ನಾವು ನೋಡಿದ್ದೀವಿ. ಆದರೆ ಬರೀ ಕೇವಲ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಆಗಬಾರ್ದು. ಬುಲ್ಡೋಜರ್ ಸಂಸ್ಕೃತಿಯಲ್ಲಿ ಅದ, 80-20 ಅಲ್ಲಿ ಅದ, ಇವೆಲ್ಲ ನಾವು ನೋಡಿದ್ದೀವಿ. ಅದು ನೀವು ಅನುಭವಿಸ್ತಾ ಇದ್ದೀವಿ ಕಳೆದ 11 ವರ್ಷಗಳಿಂದ. ಅಂದಾಗ ಇದು ಬದಲಾಗಬೇಕು. ಮತ್ತು ನಾವು ಅದ್ರ ವಿರೋಧಿಗಳಲ್ಲ, ಅದು ಬದಲಾಗಬೇಕು. ನಮ್ಮ ಉದ್ದೇಶ ಒಂದೇ ಇಲ್ಲ. ನೋಡ್ರಿ, ಯಾರೂ ಇರಲಿ, ನಮಗೆ ಬೇಕಾಗಿದ್ದೇನಪ್ಪ, ನೀವೇನೋ ರೈತರಿಗೆ ಕೆಲಸ ಮಾಡ್ಲಿಕ್ಕಿದ್ದಾರ, ಆರ್ಥಿಕ ಏನೋ ಮಾಡ್ಲಿಕ್ಕಿದ್ದಾರೆ ಅಂತೇಳಿ. ಬಟ್ ಅದರಿಂದ ದೂರ ಸರ್ದಾರು ಅಂತೇಳಿ ಭಾಳಷ್ಟು ವಾದಗಳಿದ್ದಾವೆ. ಅದಿರಲಿ, ಚರ್ಚೆಗೆ ವಿಷಯ ಅಲ್ಲದ, ಬಿಟ್ಬಿಡೋಣ. ಆಗ ನೀವು ಹೇಳಿದ ಪ್ರಕಾರ ಅವ್ರು ಹಂಗೆ ಅದರಂತ ಇಟ್ಕೊಂಡು ಭಾಳ ಸಂತೋಷ. ಆದರೆ ಈಗ ಮೊದಲಿಗೆ ಆರ್ಥಿಕ ವ್ಯವಸ್ಥೆ ಪರಿವರ್ತನೆ ಆಗಬೇಕಾಗಿತ್ತು, ಎಲ್ಲರೂ ಸಮಾನವಾಗಿ ಆಗ್ಬೇಕಾಯ್ತು ಆರ್ಥಿಕವಾಗಿ. ನೀವು ಹಂಗೆ ಬಾಯಲ್ಲಿ ಹೇಳೋದಲ್ಲ, ಏನವೆಲ್ಲ ಜಾತಿಯಿಂದ ಭಿನ್ನ ಇಲ್ಲರಿ, ನಾವು ಒಂದು ಹಿಂದುಳು ಒಂದು ಹಾಗೆ ಅಲ್ಲ. ಆರ್ಥಿಕವಾಗಿ ಎಲ್ಲರೂ ಸಮಾನ ಆಗುವುದಕ್ಕೆ ಏನೇನು ಯೋಜನೆಗಳು ಹಾಕಿರುತ್ತೆ ಏನು ಚರ್ಚೆ ಮಾಡಿದ್ರೆ ನಮ್ಮ ಈ ಒಂದು ಭಾಗದೊಳಗೆ ನಾರಾಯಣ ಮಠಾಧಿಕಾರಿ ಅಂತ ಸರ್ ವಿಶ್ವ ಹಿಂದೂ ಪರಿಷತ್ತಿನ ಉತ್ತರ ಕರ್ನಾಟಕ ಒಂದು ಸತ್ಸಂಗದ ಒಂದು ಪ್ರಮುಖ ವತಿಯನ್ನು ಹೊಂದಿದ್ದಾರೆ. ಅವರು ಏನು ಮಾಡಿದ್ದಾರೆ ಸರ್, ಕೆಲವೊಂದು ವಿಷಯಗಳನ್ನ ಅಲ್ಲಿ ನಮಗೆ ಹೇಳಿದ್ರಿ. ಏನಂತಂದ್ರೆ ವಿಶೇಷವಾಗಿ ಸರ್, ನಮ್ಮ ಭಾರತದ ಒಂದು ಇದರೊಳಗೆ ಪರಿಸರ ಏನೈತಲ್ರಿ ಶುಚಿಯಾಗಿರಬೇಕು. ಮುಂದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದು ಸಾಮರಸ್ಯ ಸಿಗಬೇಕು. ಹಾಗೆ ರೀ ಕುಟುಂಬ ಪ್ರಚೋದನ ಅಂದ್ರೆ ರೀ ಕುಟುಂಬ ಎಂಬುದು ಈಗ ವಿಭಕ್ತ ಕುಟುಂಬಗಳು ಭಾಳ ಆಗಲಿಕ್ಕತ್ತವ್ರಿ. ಅವಿಭಕ್ತ ಕುಟುಂಬಗಳಾಗಬೇಕು. ಒಂದು ಸ್ವದೇಶಿ ಒಂದು ಮತ್ತು ಸ್ವಭಾಷಾ ಮತ್ತು ಸ್ವಭೂಷಣ, ಭಾರತೀಯ ಪರಂಪರೆಯ ಒಂದು ವೇಷಭೂಷಣಗಳಾಗಲಿ, ಮತ್ತು ಇಲ್ಲಿ ಪ್ರಾದೇಶಿಕತೆ, ಇಲ್ಲಿ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಜೊತೆಗೆ ನಾಗರಿಕ ಪ್ರಜ್ಞೆ ಅಂತಂದ್ರೆ ನಾವೆಲ್ಲರೂ ಒಂದು ಅನ್ನುವಂಥ ಭಾವದಿಂದ ಇಟ್ಟುಕೊಂಡ್ರಿ ಒಟ್ಟಿನ ರಾಷ್ಟ್ರ ಪ್ರಗತಿಗಾಗಿರಿ ವಿಶ್ವ ಹಿಂದೂ ಪರಿಷತ್ತಿನ ಒಂದು ದೇವೋದ್ದೇಶಗಳು ಏನಿದವರ ಅವನ್ನ ಒಂದು ನಾವು ಪೂರ್ಣ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಎಲ್ಲರೂ ಏನು ಬರ್ತದೆ ವಿಶೇಷವಾಗಿ ಶ್ರಮಿಸಿದ್ರಿ. ಮೊದಲಿನ ಇದು ಈ ಭಾಳಷ್ಟನಾಗ ಅದು ಬದಲಾವಣೆ ಆಗಿದೆ ಅಂಥೇಳಿ ನನಗಂತೂ ಅನಿಸ್ತದೆ. ನಿಮಗೆ ಅನಿಸಿದ ಭಾಳ ಸಂತೋಷ. ಆದರೆ ನಾನು ನಿಮಗೆ ಕೊನೆದಾಗಿ ಕೇಳುವಂಥದ್ದು ಇನ್ನೊಂದು ಮಾತನ್ನು, ಯಾಕಪ್ಪ ಅಂತಂದ್ರೆ ಇಲ್ಲಿವರೆಗೆ ಕಳೆದ 70 ವರ್ಷ ನೋಡ್ತಾ ಬಂದಿದ್ದೀವಿ RSS ಅನ್ನು. ನೋಡೋದು ಬಂದಿದ್ದಾದ್ರೆ ಯಾವಾಗಲೂ ಯಾವ ಕಾಲಕ್ಕೂ ಅದು ತಮ್ಮ ಧರ್ಮ ಜಾತಿಗಳ ವ್ಯವಹಾರಗಳು ಬಿಟ್ಟು ಬಂದಿದ್ದಿಲ್ಲ. ಇವತ್ತು ಬಂದ ನನಗೆ ಅನಿಸೋದಿಲ್ಲ. ಯಾಕೆ ಅನಿಸೋದಿಲ್ಲ ಅಂತಂದ್ರೆ, ಇವತ್ತು ಮೊದಲ ವರ್ಣ ಸಂಕರಿತ ಅವ್ರನ್ನ ಕರ್ಕೊತಾರಲ್ಲ, ಮೇಲ್ಜಾತಿ ಹುಡುಗ ಆಕೆ ಆ ಜಾತಿ ಹುಡುಗಿ, ಅಥವಾ ಕೆಳಜಾತಿ ಹುಡುಗ ಮೇಲ್ಜಾತಿ ಹುಡುಗ ಹುಡುಗಿ, ಇವ್ರ ಮಧ್ಯದಲ್ಲಿ ವಿಲೋಮ ಪ್ರತಿಲೋಮ ಏನಂತೀರಿ ಕರ್ಕೊಳ್ರಿ ಅಂಥ ಮದುವೆಗಳು. ಅಥವಾ ಇವತ್ತು ನೋಡ್ರಿ ಅನೇಕ ಕೆಲವೊಮ್ಮೆ ಇಂಥ ಅಂತರ್ ಜಾತಿಯ ವಿವಾಹದಾಗ ಅನೇಕ ನಾವು ಕೊಲೆಗಳಾಗೋದು ಮತ್ತೊಂದು ಇವತ್ತು ನೋಡ್ತಾ ಇದ್ದೀವಿ, ಪರಂಪರೆ ನಡೆದದ. ಈ ದಿಶೆಯಲ್ಲಿ ಅದನ್ನು ಸಾಮಾಜಿಕ ಸಮಾನತೆ ಸಲುವಾಗಿ ಏನೋ ಹೋರಾಟ ಮಾಡ್ತಾರ ಅಂತ ನಿಮಗೆ ಅನಿಸಿದ್ರೆ ಭಾಳ ಸಂತೋಷ. ಅದು ಬದಲಾಗಬೇಕಾಗ್ತದೆ. ಮತ್ತು ಯಾಕೆ ಆಗ್ತದೆ ಏನಕ್ಕೆ ಬೇರೆ ಮಾತದ, ಯಾವುದೋ ಒಂದು ಅಧಿಕಾರಕ್ಕೆ ಆಶೆಗಾಗಿ ಯಾರು ಪರಿವರ್ತನೆ ಆಗೋದು ಆಗಲಿ. ನಿಮ್ಮ ಆಶೆಯ ಪ್ರಕಾರ RSS ಬದಲಾಗಲಿ, ಜಾತ್ಯತೀತ ಆಗಲಿ ಅನ್ನುವಂಥದ್ದು. ಬಟ್ ನಮ್ಮ ಅಭಿಪ್ರಾಯದಲ್ಲಿ ಜಾತ್ಯತೀತ ಆಗೋದಷ್ಟು ಸುಲಭದ ಮಾತಲ್ಲ ಅವ್ರಿಗೆ. ಯಾಕಂದರೆ ಹಿಂದುತ್ವ ಅವರಲ್ಲೇ ಮನೆ ಮಾಡಿಕೊಂಡಾಗ ಪೂರ್ತಿ ಬೇರೆ ಸಮೇತ ಬಿದ್ದಾಗ ಮನೋ ಸಂಸ್ಕೃತಿಯಲ್ಲಿ ಹೆಜ್ಜೆ ಕಾಣೋ ಮುಂದೆ ಅದು ಬದಲಾಗ್ತೈತಿ ಅನ್ನೋದು ನೋಡೋಣ, ವೇಟ್ ಹಚ್ಚಿ ನಿಮ್ಮ ಮಾತು ನಿಜ ಆಗಲಿ ಅನ್ನೋದು ನಮ್ಮ ಆಸೆ. ಕರೆ ಇದೆ ಸರ್. ಮತ್ತೆ ಇದು ಸೂಕ್ಷ್ಮ ಅವಲೋಕನ ಮಾಡಿದ್ರಿ. ಪ್ರಾಚೀನ ನೀವು ಗ್ರಾಮ ದೇವತೆ ಜಾತ್ರೆ ಮಾಡಿದ್ರಿ. ಬ್ರಾಹ್ಮಣ ಹೆಣ್ಣುಮಗಳು ಒಬ್ಬ ಶೂದ್ರ ಮಾಡ್ತಾರೆ. ಅಷ್ಟೇ ಅಲ್ಲ ಸರ್, ಎಷ್ಟೋ ಬ್ರಾಹ್ಮಣ ವರ್ಗದ ಜನರು ಇಲ್ಲ ಕಾಲದ ಅನಿವಾರ್ಯತೆಯಿಂದ ಮಾಡ್ತಾ ಇದ್ದಾರೆ, ಒಪ್ಪನು. ಆದ್ರೆ ಪೂರ್ಣ ಪರಿವರ್ತನೆ ಆಗಲಿ ಅನ್ನೋದು ನಮ್ಮ ಒಂದು ಉದ್ದೇಶ. ನಿಮ್ಮ ಕಾಲಾವಕಾಶ ನಮ್ಮ ಕಾಲ ಆಗಿ ಹೋಗ್ಬಿಟ್ರೆ ಅಷ್ಟರೊಳಗೆ ಇಲ್ಲಿವರೆಗೆ ನಮ್ಮ ಸಂಸ್ಕಾರ ಭಾರತಿ ಕರ್ನಾಟಕ ಒಂದು RSS ಅಂಗದ ಕುರಿತಾಗಿ ಅವ್ರ ಮೇಲೆ ಪೂರ್ಣ ಸೊಸೈಟಿ ಅಂತ ನಮ್ಮ ಬೆಟಗೇರಿ ಅವರು ಅನೇಕ ವಿಷಯಗಳನ್ನ ಹೇಳಿದರು. ಅವರ ಅಭಿಪ್ರಾಯದಂತೆ ಇದು ಜಾತ್ಯತೀತವಾಗಿ ಪರಿವರ್ತನೆ ಆಗಲಿ ಅನ್ನೋದು ನಮ್ಮದು ಆಶಯ ಅದ. ಆಗ್ಬೋದು. ಯಾಕಂದ್ರೆ ಪ್ರಾಜ್ಞರು, ತಿಳಿದವರು, ಅಭ್ಯಾಸ ಮಾಡಿದವರು, ಮನಸ್ಸುಗಳನ್ನು ತಿಳ್ಕೊಳ್ಳುವಂಥ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಮತ್ತು ಅವರು ಜಾತಿಯ ಹೊಡೆತದಿಂದ ಪೆಟ್ಟು ತಿಂದವರು ಅದಾರ. ಅವ್ರು ನಮ್ಮ ಥರ ಅಂದ್ರೆ ಇರಬೇಕಂತ ನಾವು ಅನುಕೂಲನೂ ಆಗಲಿ, ಬದಲಾವಣೆ ಆಗಲಿ. ಬದಲಾವಣೆ ಸರ್ಗದ ನಿಯಮ. ಆ ದಿಶೆಯಲ್ಲೇ ಒಂದು RSS ವಿಚಾರಗಳನ್ನು ಬದಲಾವಣೆ ಆಗಬಹುದು ಅನ್ನೋದು ಆಶೆಯಿಂದ ಆಯ್ತಪ್ಪ ಮಾಡ್ರಿ, ಎಲ್ಲರೂ ಕೂಡಿ ಹೋಗೋದು. ಯಾರು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಸಮಯ ಏನೋ ಅದಕ್ಕೆ ನಾಶ ಆಗೋದು ನಾಶ ಆಗಿ ಹೋಗ್ತದೆ, ಬೆಳೀದ್ರೆ ಬೆಳೀತದೆ. ಇದು ನನ್ನ ಸಿದ್ಧಾಂತ ಅಲ್ಲ, ಡಾರ್ವಿನ್ ಸಿದ್ಧಾಂತ. ಕಾಲ ಅನ್ನೋಕ್ಕಿಂತ ಡಾರ್ವಿನ್ ಸಿದ್ಧಾಂತ ಹೇಳ್ತಾನೆ, ಯಾವ್ದು ಗಟ್ಟಿ ಇರ್ತದೆ ಉಳಿತೈತಿ, ಎಕ್ಸಿಸ್ಟೆನ್ಸ್ ಯಾವುದೆಲ್ಲ ಹೋಗ್ತೈತಿ ಅಂತ ಹೇಳ್ತಾ. ಆದ್ಮೇಲೆ ಇಲ್ಲಿವರೆಗೆ ನೀವು RSS ಕುರಿತಾಗಿ, ಅದರ ಒಂದು ಅಂಗಸಂಸ್ಥೆ ಕುರಿತಾಗಿ ಅಲ್ಲಿ ಏನು ನಡೀತಾ ಇದೆ, ಏನು ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಅಲ್ಲಿ ಹೋಗಿ ಬಂದಂತಹ, ಅಲ್ಲಿಂದ ಸನ್ಮಾನಕ್ಕೆ ಒಳಗಾದಂತಹ ನಮ್ಮ ಈಶ್ವರಚಂದ್ರ ಬೆಟಗೇರಿ ಅವರು ನಮ್ಮ ಅಭಿಪ್ರಾಯ ಹೇಳಿದಾರೆ. ನಿಮ್ಗೆ ಅವು ಸರಿ ಅನಿಸಿದ್ರೆ ಸರಿ ಏನ್ರಿ, ತಪ್ಪಂದ್ರೆ ತಪ್ಪು ಅಂತ ಹೇಳ್ರಿ. ಲೈಕ್ರಿ ಮಾಡಿರಿ, ಡಿಸ್ಲೈಕ್ರಿ ಮಾಡಿರಿ, ಅದು ಕಾಮೆಂಟ್ ಮಾಡೋದು ಬಿಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾನು ವಾದ ಮಾಡೋದು ಸರಿ ಇರ್ಬೋದು, ತಪ್ಪು ಇರ್ಬೋದು, ಅವ್ರು ಹೇಳೋದು ಸರಿ ಇರ್ಬೋದು, ತಪ್ಪು ಇರ್ಬೋದು. ಯಾಕಂದರೆ ಸಮಯ ಎಲ್ಲರೂ ಬದಲಾಗ್ಬೋದು ಅಥವಾ ಪೂರ್ತಿಯಾಗಿ ಏನು ನಾಶ ಆಗ್ಬೋದು. ನೋಡೋಣ ಏನಾಗ್ತದೆ ಅಂತ ಹೇಳ್ತಾ H60 ನ್ಯೂಸ್ ಅರ್ಥದ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.